ಡಿಎಂಕೆ ಗೆದ್ದಿದ್ರು. ಮಾತಾಡ್ತೀನಿ. ಇನ್ನೊಂದು ಅಪ್ಡೇಟ್ ಇದೆ. ಸರ್ಕಾರ ರಚನೆಗೆ ದಳಪತಿ ವಿಜಯ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬಹುಮತ ಸಾಬೀತಿಗೆ ರಣತಂತ್ರವನ್ನ ರೂಪಿಸ್ತಾ ಇರೋದು ವಿಜಯ್. ಇಲ್ಲಿ ವಿಜಯ್ ಅವರನ್ನ ಭೇಟಿಯಾಗಿರೋದು ಸಲಹೆಗಾರ ಜಾನ್ ಆರೋಗ್ಯಸ್ವಾಮಿ ಅಂತ. ಚುನಾವಣಾ ಸಲಹೆಗಾರ ಅವರು ಜಾನ್ ಆರೋಗ್ಯಸ್ವಾಮಿ ಅಂತ. ಅಂದ್ರೆ ಮುಂದಿನ ನಡೆ ಏನೇನಾಗಿರಬೇಕು ಅಂತ ವಿಜಯ್ ಮತ್ತು ಜಾನ್ ಇಬ್ರು ರಹಸ್ಯವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಬಹುಮತ ಸಾಬೀತು ಪಡಿಸೋದು ಹೇಗೆ ಅನ್ನೋದರ ರಣತಂತ್ರ ರೂಪಿಸೋದಕ್ಕೆ ಇದು ಇವರಿಬ್ಬರ ಭೇಟಿ. ಸರ್ಕಾರ ರಚನೆ ಮಾಡಬೇಕು. ಟಿವಿಕೆಗಿರೋ ಸಂಖ್ಯಾಬಲ 107, ಅದರಲ್ಲಿ ಕಾಂಗ್ರೆಸ್ ಒಂದು 5, ಸಿಪಿಐ 2, ವಿಸಿಕೆ 2. ಸೊ ಮ್ಯಾಜಿಕ್ ನಂಬರು ಬೇಕಾಗಿರೋದು 118. ಬಟ್ ಈ ಎಲ್ಲ ಸದ್ಯದ ನಂಬರ್ಸ್ಗಳನ್ನು ಗಮನಿಸಿದ್ರೆ ಟಿವಿಕೆ, ಕಾಂಗ್ರೆಸ್, ಸಿಪಿಐ, ವಿಸಿಕೆ ಎಲ್ಲ ಸಂಖ್ಯಾಬಲ ನೋಡಿದ್ರೆ 116 ಬರುತ್ತೆ. ಇನ್ನೆರಡು ಬರಬೇಕು. ಬಟ್ ಈಗ ಎಐಎ ಡಿಎಂಕೆ ಇಂದ ಒಂದು 15 ಜನ ಬಂದಿದ್ದಾರೆ ಅನ್ನೋ ಸುದ್ದಿ. ಬಟ್ ಗೊತ್ತಿಲ್ಲ. ಬಟ್ ಸದ್ಯದ ಬೆಳವಣಿಗೆ ಬಹಳ ಕುತೂಹಲಕಾರಿ ಅಂತ ಅನಿಸ್ತಾ ಇದೆ ಯಾವ ಸಿನಿಮಾದಲ್ಲೂ. ಬಟ್ ನನ್ಗನ್ಸಿದ ಪ್ರಕಾರ ಈ ರೀತಿಯಾದ ಸಿಚುವೇಶನ್ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿ ಬಂದಿತ್ತಾ ಈ ಹಿಂದೆ ಅಂತ? ಬೇಕಾಷ್ಟು ಕಡೆ ಬಂದಿರುತ್ತೆ. ಕರ್ನಾಟಕದಲ್ಲಿ ಬಂದು ಹೋಗಿದೆಯಲ್ಲ ಪ್ರತಿ ಸಾರಿ. ನಮ್ಮಲ್ಲಿ ಡೋಲಾಯಮಾನ ಅಸೆಂಬ್ಲಿ ಸೃಷ್ಟಿಯಾದಾಗಲೂ ಅದೇ. ಅಂದ್ರೆ ಹೊಸ ಪಕ್ಷ ನೋಡಿ 2004ರಲ್ಲಿ ಅದೇ ಆಗಿತ್ತು. ಎಲ್ಲ ಎಕ್ಸಿಟ್ ಪೋಲ್ಗಳನ್ನು ಧಿಕ್ಕರಿಸ್ಬಿಟ್ಟು ರಿಸಲ್ಟ್ ಬಂತು. ಸೊ ಇದಕ್ಕೆ ಧರ್ಮಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಅಂತ ಸರ್ಕಾರ ನಡೆಸ್ತಾ ಇದ್ರು. 58 ಸಂಖ್ಯಾಬಲವಿದ್ದ ಜಾತ್ಯತೀತ ಜನತಾದಳ, 65 ಸಂಖ್ಯಾಬಲವಿದ್ದ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಪದವಿ ಬಿಟ್ಕೊಟ್ಟಿತ್ತು. ಮುಂದೆ ಕುಮಾರಸ್ವಾಮಿ ಅವರು ಏನ್ ಮಾಡ್ಬಿಟ್ರು, ಏಕಾಏಕಿ ಜನವರಿ 19, 2006 ಇದೇ ನಮ್ಮ ಜಮೀರ್ ಅಹಮದ್ ಸಾಹೇಬರು ತಮ್ಮ ನ್ಯಾಷನಲ್ ಟ್ರಾವೆಲ್ ಬಸ್ ಅಲ್ಲಿ 38 ಜನ ಬ್ರೇಕ್ ಅವೇ ಗ್ರೂಪ್ ನ ಕೂಡಿಸ್ಕೊಂಡ್ಬಿಟ್ಟು ರಾಜಭವನಕ್ಕೆ ಹೋಗಿ ಧರ್ಮಸಿಂಗ್ ಸರ್ಕಾರಕ್ಕೆ ಕೊಟ್ಟ ಬೆಂಬಲ ವಾಪಸ್ ಪಡ್ಕೊಳ್ತಾ ಇದೀವಿ ಅಂತ ಬಿಡಿಸ್ಬಿಟ್ರ ಸರ್ಕಾರ. ಮುಂದೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ. 78 ಸಂಖ್ಯಾಬಲವಿದ್ದ ಬಿಜೆಪಿ 38 ಸಂಖ್ಯಾಬಲವಿದ್ದ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಪದವಿ ಕೊಟ್ಬಿಟ್ಟು ತಾವು 2ನೇ ನಂಬರ್ ತಗೊಂಡ್ರು. ಆದ್ರೆ ಮೊದಲನೇ ಬಾರಿಗೆ ಅವ್ರಿಗೆ ಅಧಿಕಾರದ ಅವಕಾಶ ಸಿಕ್ತವು. ಸೊ ಅಧಿಕಾರ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ತಾ ಇದೆ. ಈ ಮೈತ್ರಿ ಧರ್ಮ ಪಾಲನೆ ಇದೆಲ್ಲವೂ ಕೂಡ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಳಸ್ಕೊಳ್ತಾ ಇರ್ತಾರೆ. ಈಗ ಮ್ಯಾಜಿಕ್ ನಂಬರ್ ದಾಟೋದಕ್ಕೆ 118 ಬೇಕು. ಈಗ ಕಾಂಗ್ರೆಸ್ನಿಂದ, ಸಿಪಿಐ ಇಂದ, ವಿಸಿಕೆಯಿಂದ 1 ಜನ ತಗೊಂಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಆಸೆ ಪಟ್ಟು ನಾವೇನು ಅವ್ರ ಕಡೆ ಹೋಗಿಲ್ಲ ಅಂತ. ಬಟ್ ಆದ್ರೂ ಇದು ಷರತ್ತುಬದ್ಧ ಅಲಯನ್ಸ್ ಅನ್ನೋದು. ಸೊ ಎಲ್ಲ ಪಕ್ಷಕ್ಕೂ ನೀವು ಒಂದೊಂದು ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ಬಂದಾಗ ಇಂತಿಂಥದ್ದೇ ಬೇಕು ಅಂತ ಡಿಮ್ಯಾಂಡ್ ಇಡೋ ಸಂದರ್ಭನೂ ಬರುತ್ತೆ. ಯಾಕೆಂದರೆ ಈಗ ಗೊತ್ತಾಗೋಗಿದೆ ಬೇರೆ ಬೇರೆ ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ ಪಕ್ಷ, ಅವರೆಲ್ಲರಿಗೂ ಕೂಡ ಗೊತ್ತಾಗೋಗಿದೆ ಇವ್ರು ನಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ಪಕ್ಷ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಹಾಗಾಗಿ ಆ ಡಿಮ್ಯಾಂಡು ಯಾವ ರೀತಿ ಅವರು ಆಸೆಗಂಡಿನಿಂದ ನೋಡ್ತಾರೆ ಅನ್ನೋದು ಒಂದು, ಏನೇನು ಡಿಮ್ಯಾಂಡ್ ಇಡ್ತಾರೆ ಅನ್ನೋದು. ಇನ್ನೊಂದು ಕಡೆ ಇವರು ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಯಾವ ರೀತಿಯಾಗಿ ಸರ್ಕಸ್ ಮಾಡಬೇಕಾಗುತ್ತೆ ಅದನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ನ ಹೊರಗಿಟ್ಬಿಟ್ಟು ಅವ್ರು ಬೆಂಬಲ ಪಡ್ಕೊಳ್ಳೋದು ಬಹಳ ಅಪಾಯಕಾರಿ. ಯಾಕಂದ್ರೆ ಕಾಂಗ್ರೆಸ್ನ ಬೆಂಬಲ ಪಡ್ಕೊಂಡು ಬಲಿಪಶು ಆಗಿರೋರು ಭಾರತ ಚರಿತ್ರೆಯಲ್ಲಿ ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಇಂದಿರಾ ಗಾಂಧಿ ಅವರು ಬೆಂಬಲ ಕೊಟ್ಟರು, ಜನತಾ ಪಕ್ಷವನ್ನು ಒಡೆದ್ರು, ಮೊರಾರ್ಜಿ ದೇಸಾಯಿ ಸರ್ಕಾರ ಬೀಳಿಸಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರು. ಅವ್ರು ಇನ್ನು ಲೋಕಸಭೆ ಎದುರಿಸಬೇಕಾಗಿತ್ತು ಅವತ್ತು ಬೆಳಗ್ಗೆ, ರಾತ್ರಿ ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ರು. ಮುಂದೆ ಅವ್ರು 6 ತಿಂಗಳು ಹಂಗಾಮಿ ಪ್ರಧಾನಮಂತ್ರಿ ಆಗ್ಬಿಟ್ಟು ಚುನಾವಣೆ ಎದುರಿಸಿ ಆ ಜನತಾ ಪಕ್ಷ ಪರಿವಾರ ನಾಶ ಆಗಿ ಹೋಗ್ಬಿಡ್ತು. ಅದಾದ ನಂತರ ನಮ್ಮ ದೇವೇಗೌಡರು ಕೂಡ ಹೀಗೇನೆ ಬಾಯ ಬೆಂಬಲ ಇಲ್ಲ. ಅದಾದ್ಮೇಲೆ ಚಂದ್ರಶೇಖರ್ ಅವರು ಕೊಟ್ಟರು. ಚಂದ್ರಶೇಖರ್ ಬಾಯ ಬೆಂಬಲ ಕೊಟ್ಟಿದ್ರು ರಾಜೀವ್ ಗಾಂಧಿ ಅವ್ರ ಪಕ್ಷ, ಅದು ಕೂಡ ಅಷ್ಟೇ ದಿಢೀರ್ನ ವಾಪಸ್ ತಕೊಂಡ್ಬಿಟ್ರು. ಹಾಗಾಗಿ ಚಂದ್ರಶೇಖರ್ ಕೂಡ ಮತ್ತೆ ಮಧ್ಯಕಾಲೀನ ಚುನಾವಣೆ ಎದುರಿಸಕ್ ಹೋಗ್ಬಿಟ್ಟು ಸೋತ್ ಹೋಗ್ಬಿಟ್ರು. ಕಾಂಗ್ರೆಸ್ ಬಂತು. PV ನರಸಿಂಹರಾಯರು ಮಾತ್ರ ಆತರ ಒಂದು 18-20 ಪಕ್ಷಗಳ ಬೆಂಬಲದೊಂದಿಗೆ ಸುಭದ್ರ ಸರ್ಕಾರ ಕೊಟ್ಟರು. ಅಷ್ಟೇ ಅಲ್ಲ, ಭಾರತದಲ್ಲಿ ಒಂದು ಮೌನ ಕ್ರಾಂತಿ ಅಂತ ಅಂದ್ಬಿಟ್ರು, ಆರ್ಥಿಕ ಪರಿವರ್ತನೆ ಅಂತ ಅಂದ್ಬಿಟ್ಟು ಮನಮೋಹನ್ ಸಿಂಗ್ ಮತ್ತು PV ನರಸಿಂಹ ಹೊಸ ಅಧ್ಯಾಯ ಶುರು ಮಾಡಿದ್ರು. ದೇವೇಗೌಡರು ಪ್ರಧಾನಿಯಾಗಿದ್ರು ಸುಖ ಸುಮ್ಮನೆ ಅವ್ರ ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ರು. ಇವತ್ತಿಗೂ ಕೂಡ ಕರ್ನಾಟಕ ಕಾಂಗ್ರೆಸ್ ಉತ್ತರ ಕೊಡಬೇಕಾಗಿದೆ. ಯಾಕೆ ನೀವು ದೇವೇಗೌಡರಿಗೆ ಬೆಂಬಲ ವಾಪಸ್ ತಗೊಂಡ್ರಿ? ಅವ್ರ ಮೇಲೆ ಯಾವ ಆರೋಪ ಇರಲಿಲ್ಲ, ಅಪವಾದ ಇರಲಿಲ್ಲ, ಒಳ್ಳೆ ಪ್ರಧಾನಮಂತ್ರಿ ಅಂತ ಅನ್ಸ್ಕೊಳ್ತಾ ಇದ್ರು. ದಿಲ್ಲಿ ದರ್ಬಾರ್ನಲ್ಲಿ ಅದೇ ಮೊದಲ ಬಾರಿಗೆ ಗ್ರಾಮೀಣ ಭಾರತಕ್ಕೆ, ಆಮೇಲೆ ಕೃಷಿಕರಿಗೆಲ್ಲ ಒಂದು ಆದ್ಯತೆ ಸಿಕ್ಕಿತ್ತು. ಕೃಷಿ ಮತ್ತು ನೀರಾವರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಆದ್ಯತೆ ಸಿಕ್ಕಿತ್ತು ಭಾರತ ಸರ್ಕಾರದ ನೀತಿ ನಿರೂಪಣೆಯಲ್ಲಿ. ಈಶಾನ್ಯ ಪ್ರಾಂತ್ಯಗಳಿಗೆ ಅದೇ ಮೊದಲ ಬಾರಿಗೆ ಒಬ್ಬ ಪ್ರಧಾನಮಂತ್ರಿ 6,000 ಕೋಟಿ ಪ್ಯಾಕೇಜ್ ಅವತ್ತು ಘೋಷಣೆ ಮಾಡಿದ್ರು ದೇವೇಗೌಡರು. ಬಾರಿ ಭಯೋತ್ಪಾದನೆ ಆಗ್ತಾನೆ ಆರಂಭ ಆಗಿತ್ತು. ಆದ್ರೂ ಕೂಡ 2 ಬಾರಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಟ್ಬಿಟ್ಟು ಅಲ್ಲಿ ಚುನಾವಣೆ ನಡೆಸಿದ್ರು, ಶಾಂತಿಯುತವಾದ ಚುನಾವಣೆ ನಡೆಸಿದ್ರು ದೇವೇಗೌಡರು. ಅಷ್ಟೆಲ್ಲ ಇದ್ರು ಕೂಡ ಬೆಂಬಲ ವಾಪಸ್ ಪಡ್ಕೊಂಡ್ಬಿಟ್ರು. ಮಾರನೇ ದಿವಸನೇ ದೇವೇಗೌಡರೊಬ್ಬನ ಹೊರತುಪಡಿಸಿ ಇಡೀ ಮಂತ್ರಿಮಂಡಲ ಅಲ್ಲೇ ಇತ್ತು. ಐಕೆ ಗುಜರಾಲ್ ಪ್ರಧಾನಮಂತ್ರಿ. ಮುಂದೊಂದು 8 ತಿಂಗಳಲ್ಲಿ ಐಕೆ ಗುಜರಾಲ್ಗೂ ಬೆಂಬಲ ವಾಪಸ್ ಪಡ್ಕೊಂಡ್ಬಿಡ್ತು ಕಾಂಗ್ರೆಸ್. ಸೊ ಕಾಂಗ್ರೆಸ್ನ ಬಾಹ್ಯ ಬೆಂಬಲ ನೆಚ್ಕೊಳ್ಳೋದಕ್ಕಿಂತ ಅವ್ರಿಗೆ ಒಬ್ಬರನ್ನ ಮಂತ್ರಿ ಮಾಡಿ ಇಟ್ಕೊಳ್ಳೋದೇ ಬೆಟರ್. ಅಟ್ಲೀಸ್ಟ್ ಒಳಗೆ ಇಟ್ಕೊಂಡು ಮುಂದುವರಿಬಹುದು ಅಂತ ನಂಬೋದು ಅಂತ. ಆದ್ರೆ ವಿಜಯ್ ಥರದವ್ರಿಗೆ ಒಂದು ಹೊಸ ಮುಖ ಆಗಿರೋದ್ರಿಂದ ಬಹುಶಃ
ಸಿನಿಮಾದಲ್ಲಿ ಮತ್ತು ಹೊರಗಡೆ ಈ ಸಾರ್ವಜನಿಕ ಬದುಕಿಗೆ ಬಂದ್ಮೇಲೆ ಕೂಡ ಆತ ತಗೊಳ್ತಿರೋ ರಿಸ್ಕ್ ನೋಡಿದ್ರೆ ಇವೆಲ್ಲದ್ರ ಬಗ್ಗೆ ಯೋಚನೆ ಮಾಡಿದಾನೆ ಅಂತಾನೆ ಕಾಣುತ್ತೆ. ಎಲ್ಲದಕ್ಕೂ ತಯಾರಾಗಿದ್ದಾರೆ. ಅಕಸ್ಮಾತ್ ಇದನ್ನ ನೋಡಿ ತಲೆ ಚಿಟ್ಟು ಹಿಡಿದ್ಬಿಟ್ಟು ನಾನು ಸರ್ಕಾರ ರಚನೆ ಮಾಡೋದು ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಡ್ಬೋದು. ವಿಜಯ್ ಮನೋಧರ್ಮವನ್ನು ಗಮನಿಸಿದವ್ರಿಗೆ ಒಂದು ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳೋ ಒಂದು ಶಕ್ತಿ ಅವರಲ್ಲಿದೆ. ತಂದೆನೇ ಬಿಟ್ಬಿಟ್ರು, ತಂದೆ ಸಂಪರ್ಕನೇ ಕಟ್ಕೊಂಡ್ಬಿಟ್ರು. ತಮ್ಮ ಇಡೀ ಸಿನಿಮಾ ರಂಗವನ್ನ ಮತ್ತು ರಾಜಕೀಯ ವ್ಯಕ್ತಿತ್ವ ರೂಪಿಸಿದವ್ರ ತಂದೆಯಿಂದ ದೂರ ಆಗ್ಬಿಟ್ರು. ತಾನೇ ಸ್ವಂತ ನಿರ್ಧಾರ ತಗೊಳ್ಳೋಕೆ ಶುರು ಮಾಡಿದ್ರು. ಕಡೆಗೆ ಅಲ್ಲಿಗೆ ಬರ್ಬೋದು, ಈ ರಾಜಕೀಯ ಪಕ್ಷಗಳು ಏನಾದ್ರು ಈ ಪಳಗಿದ ಹುಲಿಗಳೆಲ್ಲ ಅವ್ರ ಜೊತೆ ಆಟ ಆಡೋಕೆ ಶುರು ಮಾಡ್ಬಿಟ್ರೆ ನಾನು ಸರ್ಕಾರನೇ ಮಾಡಲು ನೀವೇ ಮಾಡ್ಕೊಡ್ರಿ ಅಂತ ಹೇಳಿದ್ರು ಹೇಳ್ಬೋದು. ಅವಾಗ ಸಾರ್ವಜನಿಕರು ಚೀಮಾರಿಗೆ ಗುರಿ ಆಗ್ತಾರೆ. ಯಾರ್ಯಾರು ಈತನಿಗೆ ವಂಚನೆ ಮಾಡ್ಬಿಟ್ಟು ಅವಕಾಶ ತಪ್ಪಿಸಿದ್ರು ಅವರೆಲ್ಲರೂ ಕೂಡ ಅಪರಾಧಿಗಳಾಗಿ ನಿಲ್ಬೇಕಾಗುತ್ತೆ ಸಾರ್ವಜನಿಕರ ಎದುರಿಗೆ. ಮತ್ತೆ ಪ್ರಣಾಳಿಕೆ ಇದು ಈಗ ವಿಜಯ್ ಅವರು ಕೊಟ್ಟಿರುವಂತ ಒಂದಷ್ಟು ಪ್ರಣಾಳಿಕೆಯನ್ನ ನೋಡಿದ್ರೆ ಸ್ವಲ್ಪ ಎಕ್ಸ್ಟ್ರಾಸ್ಗಳನ್ನ ಸೇರಿಸಿ ಕೊಟ್ಟಿದ್ದಾರೆ. ಒಂದಷ್ಟು ಈಗ ಚಿನ್ನ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗೋ ಹೊಸ ದಂಪತಿಗೆ ಅಂತ ಹೆಂಗೆ ಅದನ್ನ ನಿಭಾಯಿಸೋದು ಅಂತ. ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟಾಗಲೇ ನಾನು ಅನೇಕ ನನ್ನ ಚರ್ಚೆ ಸಂವಾದಗಳಲ್ಲಿ ಎಚ್ಚರಿಸ್ತಾ ಬಂದಿದ್ದೆ. ನೀವೇನೋ ರಾಜ್ಯ ಸರ್ಕಾರಗಳು ಗ್ಯಾರಂಟಿ ಕೊಡ್ತಾ ಹೋಗ್ತೀರಾ, ಮರ್ತು ಬಿಟ್ಟಿದ್ರಿ ಮೋದಿ ಅಂತ ಪ್ರಧಾನಮಂತ್ರಿ, ಅವ್ರ ಕೈಲಿ ರಿಸರ್ವ್ ಬ್ಯಾಂಕ್ ಇದೆ, ನೋಟ್ ಪ್ರಿಂಟ್ ಮಾಡೋ ಛಾಪಾಖಾನ ಇದೆ ಅವ್ರ ಹತ್ರ. ನೀವು ಇಲ್ಲಿ 2,000 ಕೊಡ್ತೀವಿ ಅಂತ ಹೇಳ್ತೀರಿ, ನಾಳೆ ಅವ್ರು 10,000 ಕೊಡ್ತೀನಿ ಅಂತ ಅವ್ರ ಜೊತೆಗೆ ನೀವು ಸ್ಪರ್ಧೆ ಮಾಡ್ಲಿಕ್ಕಾಗುತ್ತಾ? ವಿರೋಧ ಪಕ್ಷದ ಸರ್ಕಾರಗಳಾಗ್ಲಿ ಪ್ರಾದೇಶಿಕ ಸರ್ಕಾರಗಳಾಗ್ಲಿ ಈಗ ಅದೇ ಆಗಿದ್ದು. ಕಲ್ಕತ್ತಾನಲ್ಲಿ ಅವ್ರು 1,750 ಕೊಡ್ತೀನಿ, 3,000 ಕೊಡ್ತೀನಿ ಅಂತ ಘೋಷಣೆ ಮಾಡ್ಬಿಟ್ರು. ಹಾಗಾಗಿ 1,750ಕ್ಕಿಂತ 3,000 ಹೆಚ್ಚು ಆಕರ್ಷಕವಾಗಿ ಕಾಣಿಸ್ತು. ಬಟ್ ಈ ರಾಜಕಾರಣ ಇದೆಯಲ್ಲ, ಅಂದ್ರೆ ಸರ್ಕಾರಿ ಖಜಾನೆಯನ್ನು ಖಾಲಿ ಮಾಡಿದ್ರು ಪರವಾಗಿಲ್ಲ, ಸರ್ಕಾರಿ ದಿವಾಳಿ ಆದ್ರೂ ಪರವಾಗಿಲ್ಲ, ನಾವು ಸ್ಥಾನ ಭದ್ರತೆ ಮಾಡ್ಕೊಳ್ಬೇಕು ಅನ್ನೋ ಈ ಗ್ಯಾರಂಟಿ ರಾಜಕಾರಣದ ಬಗ್ಗೆ ಗಂಭೀರವಾದ ಮರುಚಿಂತನೆ ಮಾಡೋ ಅಗತ್ಯ ಇದೆ. ಮೊನ್ನೆ ತಾನೇ ಕೇಂದ್ರ ನೀತಿ ಆಯೋಗ 9 ರಾಜ್ಯ ಸರ್ಕಾರಗಳಿಗೆ, ಬಿಜೆಪಿ ಮತ್ತು ಬಿಜೆಪಿಯೇತರ ರಾಜ್ಯ ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ನೋಟಿಸ್ ಕೊಟ್ಟಿದೆ. ನೀವು ಹಿಂಗೆ ಗ್ಯಾರಂಟಿ ಯೋಜನೆ ಮಾಡ್ತಾ ಹೋದ್ರೆ ಹೆಂಗೆ ನಿಮ್ಮ ಆರ್ಥಿಕ ವ್ಯವಸ್ಥೆ ನಿಭಾಯಿಸ್ತೀರಾ? ಕುಸ್ತೋಗ್ಬಿಡುತ್ತೆ, ಅಭಿವೃದ್ಧಿ ಕುಸಿದೋಗೋದು. ಮೊದಲೆಲ್ಲ ರಾಜಕಾರಣಿಗಳು ತಮ್ಮ ಕಪ್ಪಣನ ಖರ್ಚು ಮಾಡ್ಬಿಟ್ಟು ಓಟ್ಗಳನ್ನ ಖರೀದಿ ಮಾಡ್ತಾ ಇದ್ರು, ಸ್ವಂತ ಹಣ ಖರ್ಚು ಮಾಡ್ಬಿಟ್ಟು. ಇದು ಹಾಗಿಲ್ಲ. ಅಧಿಕಾರಕ್ಕೆ ಬಂದ್ಮೇಲೆ ಅದಕ್ಕೆ ಸ್ಥಾನ ಭದ್ರತೆಗೋಸ್ಕರ ಸರ್ಕಾರಿ ಖಜಾನೆ ಖಾಲಿ ಮಾಡೋದು. ಪಾಪ ಬಡವರು ಯಾರು ಬೇಡ್ಕೊಂಡ್ರಲ್ಲ ನಿಮ್ಮ ಎದುರಿಗೆ, ಬಿಟ್ಟಿಯಾಗಿ ನಮ್ಗೆ ದುಡ್ಡು ಕೊಡಿ, ಉಚಿತವಾಗಿ ಬಸ್ ಸಂಚಾರ ಕೊಡಿ ಅಂತ ಯಾರು ಕೇಳಿರಲಿಲ್ಲ, ನೀವೇ ಕೊಟ್ರಿ. ಸೊ ಈ ಗ್ಯಾರಂಟಿ ರಾಜಕಾರಣ ಈ ಸರಿ ಸರ್ವವ್ಯಾಪಿಯಾಗಿ ಬಂದ್ಬಿಡ್ತಾವೆ. ಒಂಥರ ಕಾಂಪಿಟೇಟಿವ್ ಪಾಪ್ಯುಲಿಸಂ, ಸ್ಪರ್ಧಾತ್ಮಕವಾದ ಓಲೈಕೆ. ಬಡವರ ಬುದ್ಧಿ ಮನಸ್ಸುಗಳನ್ನ ಖರೀದಿ ಮಾಡ್ಬಿಟ್ರೆ ಗೆದ್ದು ಬಿಡ್ತಾರೆ ಅನ್ನೋ ಏನ್ ಗ್ಯಾರಂಟಿ ಇಲ್ಲ. ನೋಡಿ, ಗ್ಯಾರಂಟಿ ರಾಜಕಾರಣ ಶುರು ಮಾಡಿದ್ವಿ DMK ADMK ಪಕ್ಷಗಳೇ 40 ವರ್ಷದಿಂದನೇ. ಅಷ್ಟೆಲ್ಲ ಕೊಟ್ಟರು ಯಾಕೆ ಸೋಲಿಸ್ತಾರ ಅವ್ರನ್ನ? ಆಮೇಲೆ ಇವರು YSR ಕಾಂಗ್ರೆಸ್ ಅವರಂತೂ ಜಗನ್ ರೆಡ್ಡಿ ಅಂತೂ ಕೊಡಬಾರ್ದನ್ನೆಲ್ಲ ಕೊಟ್ಬಿಟ್ಟಿದ್ರು. ಅದೇ ರೀತಿ ಅವ್ರಿಗೆ ಪೈಪೋಟಿ ಮಾಡ್ಬಿಟ್ಟು ತೆಲಂಗಾಣದಲ್ಲಿ KCR ಅವರು ಕೂಡ ಧಾರಾಳವಾಗಿ ಸರ್ಕಾರಿ ಖಜಾನೆ ಹಣ ಎಲ್ಲ ನೋಡಿ ಇಂಡಿಯಾ 10 ವರ್ಷದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ತಂದ್ಬಿಟ್ರು ತೆಲಂಗಾಣ ಜನ. ಆಂಧ್ರ ಪ್ರದೇಶ ಮತ್ತೆ ಚಂದ್ರಬಾಬು ನಾಯ್ಡು ವಾಪಸ್ ಬಂದ್ರು. ಜಗನ್ ರೆಡ್ಡಿ ಕೊಟ್ಟಿದ್ದ ಗ್ಯಾರಂಟಿಗಳೇ ವ್ಯರ್ಥ ಅದು. ಆಮೇಲೆ 2023 ಗ್ಯಾರಂಟಿ ಕೊಟ್ಬಿಟ್ಟು ಅಸೆಂಬ್ಲಿ ಚುನಾವಣೆ ಗೆದ್ರಿ. ಒಂದೇ ವರ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಹಿನ್ನಡೆ ಆಯ್ತು? ಗ್ಯಾರಂಟಿ ತಗೊಂಡ್ಬಿಟ್ಟು ನಿಮ್ಗೆ ಯಾಕೆ ಅವ್ರಿಗೆ 19 ಸೀಟು ನಿಮ್ಗೆ 9 ಸೀಟ್ ಕೊಟ್ರಲ್ಲ ಕರ್ನಾಟಕ ಜನ. ಈಗ ತಮಿಳುನಾಡು ರಾಜಕೀಯ ಪರಿಸ್ಥಿತಿ, ಈಗ ಮುಂಚೆ ಇದ್ದಿದ್ದು ರೇಸಲ್ಲಿ ಇಬ್ರೆ, DMK AIA DMK. ಫಾರ್ ದ ಫಸ್ಟ್ ಟೈಮ್ ರೇಸ್ನಲ್ಲಿರುವಂತ ಒಂದು ಹೊಸ ಪಕ್ಷನ ಅವ್ರ ಅಧಿಕಾರಕ್ಕೆ ತಂದಿದ್ದಾರಲ್ಲ, ಇದನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ಇದೆ. ಆಮೇಲೆ ಅದರ ತಮಿಳುನಾಡಿನ ರಾಜಕೀಯ ಇತಿಹಾಸನೂ ಹಂಗೆ ಇದೆ, ಲಾಂಗ್ ಟರ್ಮ್ಗೆ ಬರ್ತಾರೆ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದ್ರು 2 ಟರ್ಮ್ 3 ಟರ್ಮ್ ಬರುತ್ತೆ, ಇದನ್ನ ಬರ್ಬೇಕಲ್ಲ. ಒಂದು ಸ್ವಾರಸ್ಯಕರ ಬೆಳವಣಿಗೆ ನಡೆದಿದೆ. ಈಗ ತಾನೇ ಚುನಾಯಿತರಾಗಿರೋ TVK MLA ಕೀರ್ತನಾ ಅಂತ ಒಬ್ಬ ಮಹಿಳಾ ಶಾಸಕಿ, ಈಗ ತಾನೇ ಚುನಾಯಿತರಾಗಿರೋ, ಶಾಸಕಿಯಾಗಿ ಪ್ರಮಾಣ ಸ್ವೀಕರಿಸಬೇಕು. ಆಕೆ ತಮ್ಮ ಪಕ್ಷದ ಬಗ್ಗೆ ಮಾಧ್ಯಮಗಳ ಜೊತೆಗೆ ಹಿಂದಿನಲ್ಲಿ ಮಾತಾಡಿದ್ರು. ಅದೇನು ಇಷ್ಟೊಂದು ಹಿಂದಿ ವಿರೋಧಿ ತಮಿಳುನಾಡಿನಲ್ಲಿ ಹಿಂದಿ ಮಾತಾಡ್ತಾರೆ? ಇಲ್ಲ, ಇಡೀ ಭಾರತದ ಜನತೆಗೆ ನಮ್ಮ ಪಕ್ಷ ಏನು, ನಮ್ಮ ನಾಯಕರೇನು, ನಮ್ಮ ಪ್ರಣಾಳಿಕೆ ಏನು, ನಮ್ಮ ದೇಶಗಳೇನು ಗೊತ್ತಾಗಬೇಕು, ಅದಕ್ಕೆ ನಾನು ಹಿಂದಿನಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅವ್ರು ಮಾತಾಡಿದ್ರು. ಬಹುಶಃ ತಮಿಳುನಾಡಿನ ಒಂದು ಹೊಸ ಅಲೆ ತರ್ತಾರೆ ಅಂತ ಕಾಣುತ್ತೆ. ಇದೇನಿದು ಈ ಬ್ರಾಹ್ಮಣನಿಂದನೇ ಮತ್ತು ಭಾಷಾ ದ್ವೇಷ, ಹಿಂದಿ ವಿರೋಧ ಅನ್ನೋ ಒಂದು ವಿಭಜಕ ಮನಸ್ಥಿತಿ ಏನಿತ್ತು, ಅದಕ್ಕೂ ಅದ್ರ ಬದಲಾಗಿ ಎಲ್ಲರೂ ಒಗ್ಗೂಡಿಸುವಂತ ಒಂದು ಹೊಸ ರಾಜಕೀಯ ಮಾಡಬಹುದು ಅಂತ ಕಾಣುತ್ತೆ. ಈ ಡಿವಿಸಿವ್ ಪಾಲಿಟಿಕ್ಸ್ ಬದಲು ಯೂನಿಫೈಯಿಂಗ್ ಪಾಲಿಟಿಕ್ಸ್ ಮಾಡಿದ್ರೆ, ಒಗ್ಗೂಡಿಸೋ ಒಂದು ರಾಜಕಾರಣ ಮಾಡ್ತಾ ಹೋದ್ರೆ ಖಂಡಿತವಾಗಿ ವಿಜಯಗೆ ಒಳ್ಳೇದಾಗುತ್ತೆ. ಆದ್ರೆ ಒಂದು ಗ್ಯಾರಂಟಿ ಕೊಡಬೇಕು, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೀನಿ ಅಂತ ಅದನ್ನ ಹೇಳ್ತಾ ಬಂದ್ರು. ಹಾಗೆ ಎರಡು ಪಕ್ಷಗಳನ್ನು ತಿರಸ್ಕರಿಸೋದು ಆ ಕಾರಣದಿಂದಾಗಿ. ಭ್ರಷ್ಟಾಚಾರ ಅನ್ನೋದು ಚರ್ಚಾ ವಸ್ತುನೇ ಆಗಿರಲಿಲ್ಲ. ಇದು ಕರ್ನಾಟಕದ ಪಕ್ಷಗಳಿಗೆ ಕೂಡ, ಇಲ್ಲಿರೋ ಎಲ್ಲಾ ಪಕ್ಷಗಳು ಕೂಡ ಯಾರು ಇವತ್ತು ಪುಣ್ಯಕೋಟಿಗಳಾಗಿ ಉಳಿದಿಲ್ಲ. ಎಲ್ಲಾ ಪಕ್ಷಗಳು ಆ ತರದ ಅಪವಾದ ಇದೆ. ವಿಜಯ್ ಏನೇ ಹೇಳ್ಬೋದು, ಬಟ್ ಇರೋಂತ 5 ಬೆರಳು ಒಂದೇ ಸಮ ಇರೋದಿಲ್ಲ. ಸೊ ಯಾರೇ ಒಬ್ರು ಮಾಡಿದ್ರು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ ಇನ್ ಫ್ಯೂಚರ್. ಇತರ ರಾಜ್ಯಗಳು ಹೋಲಿಸಿದ್ರೆ ತಮಿಳುನಾಡಿನ ಸರ್ಕಾರಿ ನೌಕರಶಾಹಿ ಇದೆಯಲ್ಲ, ಅವ್ರಿಗೆ ಮೂಲಭೂತವಾದ ಒಂದು ಕರ್ತವ್ಯ ಪ್ರಜ್ಞೆ ಮತ್ತು ಆಡಳಿತಾತ್ಮಕ ಶಿಸ್ತಿದೆ.
ಆ ಸರ್ಕಾರ ಎಷ್ಟು ಕೆಟ್ಟ ಸರ್ಕಾರ, ಎಷ್ಟು ಕೆಟ್ಟ ರಾಜಕೀಯ ಪಕ್ಷ ಇದ್ರು ಕೂಡ ಅಲ್ಲಿನ ಸಾರಿಗೆ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಅಲ್ಲಿನ ಪೊಲೀಸ್ ವ್ಯವಸ್ಥೆ ಎಲ್ಲವೂ ಕೂಡ ತನ್ನ ಪಾಡಿಗೆ ತಾನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಜನಸ್ನೇಹಿಯಾಗಿರುತ್ತೆ. ನೀವು ಅಲ್ಲಿಗೆ ಸಾರಿಗೆ ವ್ಯವಸ್ಥೆ ನೋಡಿ ನಿಮ್ಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ನಾವು ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಗಳು ನಂಬ್ಕೊಳ್ಳೋಂಗಿಲ್ಲ, ಸರಿಯಾದ ಟೈಮಿಗೆ ಬರುತ್ತೆ, ನಮ್ಮನ್ನ ಹತ್ಕೊಂಡು ಹೋಗುತ್ತೆ. ಅಲ್ಲಂಗಿಲ್ಲ. ನೀವು ತಮಿಳುನಾಡಿನ ಯಾವುದೇ ಮೂಲೆಯಲ್ಲಿರಲಿ 50 ವರ್ಷಗಳ ಹಿಂದಿನಲ್ಲಿ ವಿಕೇಂದ್ರೀಕರಣ ಮಾಡಿಬಿಟ್ರು ಈ ಸರ್ಕಾರಿ ಸಾರಿಗೆ ರಸ್ತೆ ಸಾರಿಗೆ ವ್ಯವಸ್ಥೆಯನ್ನ. 4 ಕಾಂಪಿಟಿಂಗ್ ಕಂಪನಿಗಳಲ್ಲಿ, ಚೇಳನ್, ಚೋರನ್, ಪಲ್ಲವನ್, ಪಾಂಡ್ಯನ್ ಅಂತ. ಯಾವುದೇ ಮೂಲೆಯಲ್ಲಿರೋ 5 ನಿಮಿಷದಲ್ಲಿ ಯಾವ್ದಾದ್ರು ಒಂದು ಬಸ್ ಬಂದು ನಿಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗುತ್ತೆ. ನಿಮ್ಗೆ ಸ್ವಂತ ವೆಹಿಕಲ್ ಇಲ್ಲದಿದ್ರು ಕೂಡ ನೀವೇನು ಅಧೀರರಾಗಬೇಕಾಗುತ್ತೆ ತಮಿಳುನಾಡಿನಲ್ಲಿ. ಆ ಥರ ಅವ್ರ ವ್ಯವಸ್ಥೆ ರೂಢಿಸ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಲ್ಲಿನ ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆಯಲ್ಲಿ ಇಡೀ ಭಾರತಕ್ಕೆ ಮಾದರಿಯಾಗಿದ್ದಾರೆ. ಅಲ್ಲಿನ ಇತರ ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಕೂಡ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ. ತಮಿಳುನಾಡಿನ ಜನ ಎಷ್ಟು ಜಾಣರು ಅಂದ್ರೆ, ಇವೆರಡು ದ್ರಾಮುಖ ಪಕ್ಷಗಳು ಹಿಂದಿ ವಿರುದ್ಧ ಎಷ್ಟೇ ಆರ್ಭಟ ಮಾಡಿದ್ರು ಕೂಡ ಬಾಲಿವುಡ್ ಚಿತ್ರರಂಗ ಅಸ್ತಿತ್ವಕ್ಕೆ ಬಂದಾಗಿಂದನು 60 ವರ್ಷದಿಂದ ಅಲ್ಲಿನ ಸೂಪರ್ ಹೀರೋಯಿನ್ಗಳೆಲ್ಲ ತಮಿಳುನಾಡಿನವರೇ. ವೈಜಂತಿವಾಲಾ, ಪದ್ಮಿನಿ, ರಾಗಿಣಿ, ಹೇಮಾಮಾಲಿನಿ, ರೇಖಾ, ಶ್ರೀದೇವಿ. ಈಗ ಶ್ರೀದೇವಿ ಮಗಳು ಕೂಡ ಆಕೆನೂ ಬಂದಿದ್ದಾರೆ. ಅದಷ್ಟಲ್ಲ, 1990ರ ದಶಕದ ಆರಂಭದಲ್ಲಿ ಮಣಿರತ್ನಂ ಮತ್ತು AR ರೆಹಮಾನ್ ಅವರು ಯಾವುದು ರೋಜಾ, ಬಾಂಬೆ ಮತ್ತು ದಿಲ್ಸೆ 3 ರಾಜಕೀಯ ಕಥಾವಸ್ತು, ಪ್ರಚಲಿತ ರಾಜಕೀಯ ಕಥಾವಸ್ತುಗಳು ಸಿನಿಮಾ ಮಾಡ್ಬಿಟ್ಟು ಇಡೀ ಬಾಲಿವುಡ್ ಚಿತ್ರರಂಗನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಅವರು ಸ್ಲಮ್ ಡಾಗ್ ಮಿಲಿಯನೇರ್ ಸಿನಿಮಾದ ಟೈಟಲ್ ಸಾಂಗ್ಗೆ ಆಸ್ಕರ್ ಅವಾರ್ಡ್ ಬಂದ್ಬಿಟ್ಟು. ನಮ್ಮ ವಿಜಯ್ ಪ್ರಕಾಶ್ ಅವರು ಧ್ವನಿ ಇತ್ತ ಕೋರಸ್ನಲ್ಲಿ. ಸೊ ತಮಿಳುನಾಡಿನ ಜನ ತಮ್ಮ ಪಾಡಿಗೆ ತಾವು ತಮ್ಮ ಬದುಕು ಕಟ್ಕೊಂಡಿದ್ದಾರೆ. ಅವ್ರು ಎಲ್ಲಾ ಭಾಷೆನೂ ಕಲಿತಾರೆ. ಬ್ರಿಟಿಷರಿದ್ದಾಗ್ಲೂ ಕೂಡ ದಿಲ್ಲಿ ಸಿವಿಲ್ ಸರ್ವಿಸ್ ಎಲ್ಲ ತಮಿಳುನಾಡಿನವರೇ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ಆಮೇಲೆ ರೈಲ್ವೆ ಇಲಾಖೆ ಸಂಪೂರ್ಣವಾಗಿ 75% ತಮಿಳುನಾಡಿನವ್ರ ಕೈಯಲ್ಲೇ ಇತ್ತು. ಸ್ವಾತಂತ್ರ್ಯ ಬಂದಾಗ, ಅಂದ್ರೆ ದೇಶ ವಿಭಜನೆ ಆಗೋ ಸಂದರ್ಭದಲ್ಲಿ, ಜಮ್ಮು ಕಾಶ್ಮೀರದ ಮಹಾರಾಜ ಹರಿಸಿಂಗ್ ಅವ್ರ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಗೋಪಾಲ ಸ್ವಾಮಿ ಅಯ್ಯಂಗಾರ್. ಆರ್ಟಿಕಲ್ 370 ರೂವಾರಿನೇ ಅವರು. ಸಂವಿಧಾನದಲ್ಲಿ ಆರ್ಟಿಕಲ್ 370 ಅಳವಡಿಸ್ಬಿಟ್ಟು ಅವ್ರಿಗೆ ವಿಶೇಷ ಸ್ಥಾನ ಕೊಡ್ಲಿಕ್ಕೆ ಕಾರಣ ಆದವರೇ ಗೋಪಾಲ ಸ್ವಾಮಿ ಅಯ್ಯಂಗಾರ್. ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ತಮಿಳುನಾಡು ಮೂಲದವರು. ಪೆಪ್ಸಿ ಕೋಲಾ ಕಂಪನಿಯ ಮುಖ್ಯಸ್ಥೆ ಇಂದಿರಾ ನೂಯಿ ತಮಿಳುನಾಡು ಮೂಲದವರು. ಇವತ್ತು ಗೂಗಲ್ ಯಾರು? ಸುಂದರ್ ಪಿಚ್ಚೈ ತಮಿಳುನಾಡು ಮೂಲದವರು. ಅವ್ರು ಪ್ರಪಂಚದ ಎಲ್ಲ ದೇಶ, ರಾಷ್ಟ್ರ, ಸಂಸ್ಕೃತಿ ಎಲ್ಲನೂ ಜೀರ್ಣಿಸ್ಕೊಂಡ್ಬಿಟ್ಟಿದ್ದಾರೆ ತಮಿಳುನಾಡು ಜನ. ಅಷ್ಟು ಮಟ್ಟಿಗೆ ಬುದ್ಧಿವಂತರು ನೋಡಿ. ಅತ್ಯಂತ ಈ ಚೆಸ್ ಆಟದ ಚಾಂಪಿಯನ್ಸ್ ಪರ್ಮನೆಂಟ್ ಆಗಿ ತಮಿಳುನಾಡು ಏಕಾಧಿಪತ್ಯ. ಆ ಚೆಸ್ ಬೇಕಾಗಿರೋ ಬುದ್ಧಿಮತ್ತ ಇದೆಯಲ್ಲ, ಆ ಗುಣಮಟ್ಟ. ಇವ್ರು ಎಷ್ಟೇ ಜಾತಿವಾದಿ ರಾಜಕಾರಣ, ಭಾಷಾ ವಿರೋಧಿ ರಾಜಕಾರಣ ಮಾಡಲಿ, ತಮಿಳುನಾಡು ಜನಸಮುದಾಯಕ್ಕೆ ಆ ಥರ ಒಂದು ವಿಶ್ವವ್ಯಾಪಿ ಪ್ರಜ್ಞೆ ಇದೆ. ಬರೀ ರಾಷ್ಟ್ರೀಯತೆ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯತೆಯನ್ನು ಕೂಡ ಅವರು ಮೈಗೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದೊಂದು ಭರವಸೆ ಬೆಳಕಿನಾಗೆ ತಮಿಳುನಾಡು ಜನರ ಬಗ್ಗೆ ತುಂಬಾ ವಿಶ್ವಾಸ. ಮೊದಲಿಂದ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಅಂತ ಎಂತ ಶ್ರಮಜೀವಿಗಳು, ಅಲ್ಲಿನ ಕುಶಲಕರ್ಮಿಗಳೆಲ್ಲ ಬರ್ತಾರಲ್ಲ ನಮ್ಮೆಲ್ಲ, ಈ ಕಾರ್ಪೆಂಟ್ರಿ, ಎಲೆಕ್ಟ್ರಿಷಿಯನ್ ಮತ್ತು ಮೆಕ್ಯಾನಿಕಲ್ ಕೆಲಸಗಳನ್ನ ಮಾಡಕ್ ಬರ್ತಾರಲ್ಲ, ಅವ್ರು ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಕಟ್ಟಡ ನಿರ್ಮಾಣದಲ್ಲಿ ಕೂಡ ತಮಿಳುನಾಡು ಕೂಲಿ ಕಾರ್ಮಿಕರ ಅವ್ರ ಶೈಲಿನೇ ಬೇರೆ. ಅವ್ರು ಎಂದೂ ತಮ್ಮ ಕೆಲಸಕ್ಕೆ ಆ ನಿಯತ್ತು ಬಿಡೋದಿಲ್ಲ. ಮಾಲೀಕನಿಗೆ ನಿಯತ್ತು ತೋರೋದಾಗಲಿ, ಕೆಲಸಕ್ಕೆ ಬದ್ಧತೆ ತೋರಿಸೋದಾಗಲಿ ಎಲ್ಲದರಲ್ಲೂ ಮಾದರಿಯಾಗಿರ್ತಾರೆ. ರಾಜಕಾರಣ ಏನೇ ಆಗಿರಲಿ. ಓಕೆ. ಈಗ ಹೊಸ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈಗ ಯಾವುದೇ ರಾಜ್ಯ ಆದ್ರೂ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಅದನ್ನು ನಿಭಾಯಿಸೋದು ಹೇಗೆ, ಮುಂದೆ ಹೇಗೆ ಅನ್ನುವಂತ ಬರುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ಜೊತೆಗೆ ಇವರು ಗ್ಯಾರಂಟಿ ಬೇರೆ ಕೊಟ್ಟಿದ್ದಾರೆ, ಇವರು ಕೂಡ TVK ಕಡೆಯಿಂದನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ಬ್ಯಾಲೆನ್ಸ್ ಮಾಡಿ ಆರ್ಥಿಕ ವ್ಯವಸ್ಥೆಯನ್ನ ಸರಿದೂಗಿಸ್ಕೊಂತ ಹೋಗಬೇಕಾದಂತ ಪರಿಸ್ಥಿತಿ. ಸೊ ಹಾಗಾಗಿ ಈಗಿನ ಪರಿಸ್ಥಿತಿ ಹೆಂಗಿದೆ ಅಲ್ಲಿ ಆರ್ಥಿಕವಾಗಿ? ಸ್ವತಃ BJP ಆಡಳಿತಿರೋ ಮಹಾರಾಷ್ಟ್ರ ಸರ್ಕಾರವೇ ಈಗ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಅನೇಕ ಗ್ಯಾರಂಟಿಗಳನ್ನ ಈಗ ಅವರು ಪೂರೈಸಕ್ಕೆ ಆಗ್ತಾ ಇಲ್ಲ. ತಮ್ಮ ದುಮ್ಮಾನಗಳನ್ನ ತಾವೇ ಹೇಳ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ನಾವು ಕೇಳ್ತಾ ಇರ್ತೀವಿ ಆ ಥರದ ಮಾತುಗಳು. ಆಯಾ ಮಂತ್ರಿ ಬಾಯಲ್ಲಿ ಬಾಯಿ ತಪ್ಪಿ ಬಂದ್ಬಿಡುತ್ತೆ, ಅಯ್ಯೋ ನಾವು ಕಷ್ಟದಲ್ಲಿ ಇದ್ದೇವೆ ಅಂತ ಅಂದ್ಬಿಟ್ಟು. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಿಗ್ತಾ ಇಲ್ಲ ಅಂತ. ಬಹುಶಃ ಪ್ರಧಾನಮಂತ್ರಿಯವರೇ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನಡೆಸಬೇಕಾಗಿದೆ ಈ ವಿಚಾರದಲ್ಲಿ. ಆ ಥರದ್ದೊಂದು ತೀರ್ಮಾನಕ್ಕೆ ಬರದೇ ಹೋದ್ರೆ ಇದಕ್ಕೆ ಒಂದು ಮಿತಿನೇ ಇಲ್ಲ. ಸರ್ಕಾರವನ್ನ ದಿವಾಳಿ ಎಬ್ಬಿಸ್ಬಿಟ್ಟು ನೀವು ಅಧಿಕಾರದಲ್ಲಿ ಉಳಿತೀರಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಸುಸ್ಥಿರ ಜನ ಬಯಸೋದೇನು? ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ವಸತಿ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ. ನೀವು 4 ಸರ್ಕಾರ ಕೊಡ್ಲಿ ಸಾಕು, ಉಳಿದಂತೆ ನೀವು ಯಾವ್ದು ಬಿಟ್ಟು ಕೊಡ್ಬೇಕಾಗಿಲ್ಲ. ಅವ್ರಿಗೆ ಸಬಲೀಕರಣ ಮಾಡಿಬಿಟ್ರೆ ಸಾಕು. ಸಮೃದ್ಧವಾದ ಉದ್ಯೋಗಾವಕಾಶ ಕಲ್ಪಿಸಿದ್ರೆ ಅಷ್ಟು ಸಂಪಾದನೆ ಆಗುತ್ತೆ, ಕೊಳ್ಳೋ ಶಕ್ತಿ ಬರುತ್ತೆ. ಅವರು ತಮ್ಮ ಪಾಡಿಗೆ ತಾವು ಬದುಕೊಳ್ತಾರೆ, ನಿಮ್ಮ ಮರ್ಜಿ ಮುಲಾಜಿಲ್ಲದೆ ಬದುಕೊಳ್ತಾರೆ. ಬಡವರಿಗೂ ಸ್ವಾಭಿಮಾನ ಇರುತ್ತೆ ಅನ್ನೋದೇ ಮರ್ತು ಬಿಡ್ತಾರೆ ನಮ್ಮ ರಾಜಕೀಯ ಪಕ್ಷಗಳು. ಅವ್ರನ್ನ ಖರೀದಿ ವಸ್ತುಗಳು ಅನ್ನೋ ಥರ ಅವರ ಬುದ್ಧಿ ಮನಸ್ಸುಗಳನ್ನ ಖರೀದಿ ಮಾಡಿಬಿಟ್ರೆ ಶಾಶ್ವತವಾದ ಅಧಿಕಾರದಲ್ಲಿ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಲ್ಲ. ನಿಜ. ಮತ್ತೆ ಇನ್ನೊಂದು ಕಡೆ ತಮಿಳುನಾಡಲ್ಲಿ ಈ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ ಅಂದ್ರೆ ಹೊಸ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೊಂದು ಟ್ರೆಂಡ್ ಶುರುವಾಗಿದೆ ಕರ್ನಾಟಕದ ಬಗ್ಗೆ. ಯಾಕೆ ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನೋಡಕ್ ಸಿಗಲ್ಲ? ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವ್ರ ಪಾರ್ಟಿ ಆಗಿರ್ಬೋದು. ಇಲ್ಲ, ತಮಿಳುನಾಡಿನಲ್ಲಿ ಈ ದ್ರಾಮುಕ ಪಕ್ಷಗಳ ರಾಜಕಾರಣದ ಹಿಂದೆ
ಚಿತ್ರರಂಗದ ಪಾತ್ರ ಬಹಳ ದೊಡ್ಡದಿತ್ತು. ಸ್ವತಃ ಅಣ್ಣಾದೊರೈ ಅವರೇ, ಅವರು ತುಂಬ ವಿದ್ಯಾವಂತರು. ಅವರು ಇಂಗ್ಲೀಷ್ MA ಮಾಡಿದ್ರು, ಆಮೇಲೆ ಒಂದು ಕಾಲೇಜಲ್ಲಿ ಕೆಲವು ಕಾಲ ಮೇಷ್ಟ್ರ ಕೆಲಸ ಮಾಡಿದ್ರು, ಆಮೇಲೆ ಪತ್ರಕರ್ತರಾಗಿದ್ರು, ಒಳ್ಳೆ ಕಥೆಗಾರರಾಗಿದ್ರು, ಚಿತ್ರಕಥಾ ಬರೀಲಿಕ್ಕೆ ಶುರು ಮಾಡಿದ್ರು. ಕರುಣಾನಿಧಿ ಮತ್ತು ಅವರ ಗುರು ಅಣ್ಣಾದೊರೈ ಇಬ್ಬರು ಕೂಡ ಪ್ರಚಂಡ ಲೇಖಕರು, ಸೃಜನಶೀಲ ಬರಹಗಾರರಾಗಿದ್ರು, ಕಥೆಗಾರರಾಗಿದ್ರು. ಹಾಗಾಗಿ ತಮ್ಮ ಕಥಾವಸ್ತುಗಳಿಗೆ MG ರಾಮಚಂದ್ರನ್ ಅಂತ ಒಂದು ಮುಖ ಸಿಕ್ತವ್ರಿಗೆ. ತಮ್ಮ ಪಕ್ಷದ ಸಿದ್ಧಾಂತಗಳನ್ನ ಪ್ರಚಾರ ಮಾಡಲಿಕ್ಕೆ ಸಿನಿಮಾವನ್ನ ಮಾಧ್ಯಮವಾಗಿ ಬಳಸ್ಕೊಳ್ತಾ ಬಂದ್ಬಿಟ್ರು. ಹಾಗಾಗಿ ಮೊದಲಿಂದನೇ ಅಲ್ಲಿ ಒಂದು ಸೈದ್ಧಾಂತಿಕ ಬುನಾದಿಯನ್ನು ಹಾಕಿದ್ದೇ ಈ ಚಿತ್ರಲೇಖಕರು, ಚಿತ್ರರಂಗದ ಈ ಕಥಾಲೇಖಕರು, ಕವಿಗಳು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಅಲ್ಲಿ ಬೆಳೆಸಿದ್ರು. ಆದ್ರೆ ಮುಂದೆ ಕರುಣಾನಿಧಿ ಮುಖ್ಯಮಂತ್ರಿ ಆದ್ಮೇಲೆ MGR ಸ್ವತಃ MGR ಒಡೆದ್ಬಿಟ್ರು, ಪಕ್ಷವನ್ನು ಹೊಡ್ಕೊಂಡು ತಾವೇ ಮುಖ್ಯಮಂತ್ರಿ ಆಗ್ಬಿಟ್ರು. ಆಮೇಲೆ ಒಂದ್ಸಾರಿ ಎಂತ ಅಭಾಸ್ಕರ ಸ್ಥಿತಿ ಇತ್ತು ಅಂದ್ರೆ ಅವ್ರಿಗೆ ಸ್ಟ್ರೋಕ್ ಆಗ್ಬಿಟ್ಟು MGR ಅರೆ ಪ್ರಜ್ಞಾವಸ್ಥೆಯಲ್ಲಿದ್ರು. ಸೆಕ್ರೆಟರಿ ಜನರಲ್ ಅಂತ ಜಯಲಲಿತಾ ಅವರು ಆಡಳಿತ ನಡೆಸ್ಬಿಟ್ರು. ಸುಮಾರು ಒಂದು ವರ್ಷವರೆಗೂ ಅವರೇ ಆಡಳಿತ ನಡೆಸ್ತಾ ಇದ್ರು. ಒಂದ್ ದಿವಸ ಅವರು ನಿಧನರಾದ್ರು ಅಂತ ಸುದ್ದಿ ಗೊತ್ತಾಯ್ತು. ಮುಂದೆ ಅಲ್ಲಿ ದೊಡ್ಡ ರಾದ್ದಾಂತ ನಡೆದ್ಬಿಟ್ಟು ಮೊದಲು MGR ಅವರ ಪತ್ನಿ ಜಾನಕಿ ಅವರೇ ಒಂದು 2-3 ತಿಂಗಳು ಅಧಿಕಾರ ನಡೆಸಿದ್ರು. ಅದು ಊರ್ಜಿತ ಆಗಲಿಲ್ಲ, ರಾಷ್ಟ್ರಪತಿ ಆಡಳಿತ ಬಂತು. ಜಯಲಲಿತಾ ಸ್ವಂತ ಶಕ್ತಿಯಿಂದ ನಿಜವಾದ AIADMK ತಂದೆ ಅಂತ ಅಂದ್ಬಿಟ್ಟು ಮುಂದೆ ತಮ್ಮ ಇದನ್ನ ನಾಯಕತ್ವನ ತೋರಿಸ್ಬಿಟ್ರು. ಆಮೇಲೆ ಇಷ್ಟು ಬ್ರಾಹ್ಮಣ ವಿರೋಧಿ ಸಿದ್ಧಾಂತ ಮಾಡ್ತಾ ಬಂದರು ದ್ರಾವಿಡ ಪಕ್ಷಗಳು. ಕರ್ನಾಟಕ ಮೂಲದ ಅಂದ್ರೆ ಮೇಲ್ಕೋಟೆ ಮಂಡ್ಯಂ ಅಯ್ಯಂಗಾರಿ ಜಯಲಲಿತಾ ಅವ್ರು ಹೋಗ್ಬಿಟ್ಟು ಪ್ರಚಂಡ ನಾಯಕ ಹೋಗ್ಬಿಟ್ರು. ಅದ್ರ ಹೆಂಗೆ ಇವ್ರು ವ್ಯಾಖ್ಯಾನ ಮಾಡ್ತಿರ್ವಲ್ಲ, ಬ್ರಾಹ್ಮಣಕ್ಕೆ ಅದು ಇದು ಅಂತ ಇದ್ರು. ಆ ವಿಚಾರದಲ್ಲಿ ಸೈಲೆಂಟ್. DMK ಕುಟುಂಬಕ್ಕೆ ಪ್ರಬಲವಾದ ಪ್ರತಿಸ್ಪರ್ಧಿ ಆಗಿದೆ ಜಯಲಲಿತಾ. ಕರುಣಾನಿಧಿ 5 ಬಾರಿ ಮುಖ್ಯಮಂತ್ರಿ ಆದ್ರೆ ಅವರು 6 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅಫ್ಕೋರ್ಸ್ ತಾವೇ ಸ್ವಯಂಕೃತ ಅಪರಾಧಗಳಿಂದ ಜೈಲಿಗೆ ಹೋಗ್ಬೇಕಾಗಿ ಬಂತು. ಭ್ರಷ್ಟಾಚಾರ ಆರೋಪ ಎದುರಿಸ್ಬಿಟ್ಟು ಪರಪ್ಪನಗರದಲ್ಲೇ ಬಂದಿರುವಂತಹ ಒಂದು ದುಸ್ಥಿತಿಯನ್ನು ತಂದುಕೊಂಡಿದ್ರು. ಅದರಿಂದ ಅವರು ಆರೋಗ್ಯ ಕ್ಷೀಣಿಸ್ತಾ ಹೋಗ್ಬಿಟ್ಟು ಪಾಪ ಅವರು ಹೋದ್ರು ಅಂತ ಕಾಣುತ್ತೆ. ಮತ್ತೆ ಅದೇ ಈ ಬದಲಾವಣೆಗಳು ನಮ್ಮ ರಾಜ್ಯದಲ್ಲಿ ಆಗಲ್ವಲ್ಲ, ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ಜನ ಒಪ್ತಿಲ್ವಾ ಅಥವಾ ಇಲ್ಲಿನ ರಾಜಕೀಯ ಪರಿಸ್ಥಿತಿ ಹಂಗಿದೆ? ಅದಕ್ಕೆ ಚಿತ್ರರಂಗದ ನಟರ ಅಗತ್ಯನೇ ಇಲ್ಲ ನಮ್ಮಲ್ಲಿ. ನಮ್ಮ ನಾಯಕರುಗಳೇ ಇತರೆ ರಾಜ್ಯಗಳ ನಾಯಕರಿಗೆ ಹೋಲಿಸಿದ್ರೆ ಕರ್ನಾಟಕದ ರಾಜಕಾರಣಿಗಳು ನಾವು ಎಷ್ಟೇ ಬಯಲಿ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಇವ್ರಿಗೆಲ್ರಿಗೂ ಕೂಡ ಒಂದು ಅಭಿವೃದ್ಧಿ ಕೇಂದ್ರಿತ ದೃಷ್ಟಿಕೋನ ಇದೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಇಡೀ ದೇಶಕ್ಕೆ ಮಾದರಿ ಆಗುವಂತ ಕಾರ್ಯಕ್ರಮ ತಂದಿದ್ದಾರೆ. 70ರ ದಶಕದ ಉದ್ದಕ್ಕೂ ದೇವರಾಜ ಅರಸು ಇಡೀ ದೇಶಕ್ಕೆ ಮಾದರಿ ಆಗುವಂತ ಒಂದು ಭೂ ಸುಧಾರಣಾ ಕಾನೂನು ಅಂತಂದ್ರು, ಅನುಷ್ಠಾನ ಮಾಡಿದ್ರು, ಗೇಣಿ ಪದ್ಧತಿಯನ್ನು ರದ್ದು ಮಾಡಿದ್ರು, ಉಳುವನೆ ಒಡೆಯ ಅನ್ನೋ ಒಂದು ಇದನ್ನ ಪ್ರತ್ಯಕ್ಷ ಅನುಷ್ಠಾನ ಮಾಡಿ ತೋರಿಸಿದ್ರು. ಹಾವನೂರು ಆಯೋಗ ಮಾಡ್ಬಿಟ್ಟು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡೋದಕ್ಕೆ ಇಡೀ ದೇಶಕ್ಕೆ ಮಾದರಿ ಆಗುವಂತ ಒಂದು ವ್ಯವಸ್ಥೆಯನ್ನು ತಂದ್ರು. 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಅಬ್ದುಲ್ ನಜೀರ್ ಸಾಬ್ ಇಡೀ ದೇಶಕ್ಕೆ ಎದ್ದು ಕಾಣುವಂಗೆ ಒಂದು ಕುಡಿಯುವ ನೀರಿನ ಕ್ರಾಂತಿ, ಗ್ರಾಮೀಣ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಕ್ರಾಂತಿ, ಜಿಲ್ಲಾ ಪರಿಷತ್ ವ್ಯವಸ್ಥೆ, ಅಧಿಕಾರ ವಿಕೇಂದ್ರೀಕರಣ ಪ್ರಯೋಗ, ರಾಜೀವ್ ಗಾಂಧಿ ಅವ್ರಿಗೂ ಸ್ಫೂರ್ತಿ ಕೊಟ್ಬಿಟ್ಟು ಅವ್ರು ಸಂವಿಧಾನ ತಿದ್ದುಪಡಿ ತಂದ್ರು. ಅದು 73-74 ಸಂವಿಧಾನ ತಿದ್ದುಪಡಿ ತರಲಿಕ್ಕೆ ಕರ್ನಾಟಕದಲ್ಲಿ ಅಬ್ದುಲ್ ನಜೀರ್ ಸಾಬ್ ರೂಪಿಸಿದ ಪಂಚಾಯತ್ ರಾಜ್ ಕಾನೂನೇ ಅವರಿಗೆ ಪ್ರೇರಣೆ ಆಗಿತ್ತು. ಅದಾದ್ಮೇಲೆ SM ಕೃಷ್ಣ ಅವರು ಜಾಗತೀಕರಣದ ಪ್ರಯೋಗಶಾಲೆ ಮಾಡಿಬಿಟ್ರು ಕರ್ನಾಟಕವನ್ನ. ಬೆಂಗಳೂರು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಆಗ್ಲಿಕ್ಕೆ SM ಕೃಷ್ಣ ಅವರು ಇಡೀ ಪ್ರಪಂಚದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಬೆಂಗಳೂರನ್ನ ತಂಗುದಾಣವಾಗಿ ಮಾಡಿಕೊಂಡ್ರು. ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಇನ್ವೆಸ್ಟ್ಮೆಂಟ್ ಅಂಡ್ ಟೆಕ್ನಾಲಜಿ. ಅದರಿಂದ ಬೆಂಗಳೂರು ಮುಂಬೈ, ದಿಲ್ಲಿಯನ್ನು ಹಿಮ್ಮೆಟ್ಟುಬಿಟ್ಟು ಇವತ್ತು ಪ್ರಪಂಚದಲ್ಲಿ ಅತಿಯಾಗಿ ವೇಗವಾಗಿ ಬೆಳೀತಾ ಇರೋ ಮಹಾನಗರ ಅನ್ನೋ ಒಂದು ಕುಖ್ಯಾತಿಯನ್ನೇ ಪಡ್ಕೊಂಡಿದೆ. ಯಾಕಂದ್ರೆ ಸಮಸ್ಯೆಗಳು ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಉಗ್ರಗಾಮಿಗಳಲ್ಲ ನಮ್ಮ ಕರ್ನಾಟಕ ರಾಜಕಾರಣಿಗಳು. ಆಮೇಲೆ ಪ್ರತಿ ಸಾರಿ ಫಲಿತಾಂಶವನ್ನ ತೆರೆದ ಮನಸ್ಸಿನ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸ್ಬಿಡ್ತಾರೆ. ಯಾರು ಈ ತರ ಮಮತಾ ಬ್ಯಾನರ್ಜಿ ಅಥವಾ ರಾಹುಲ್ ಗಾಂಧಿ ತರ ವೋಟ್ ಚೋರಿ ಅನ್ನೋಲ್ಲ ಕರ್ನಾಟಕ ರಾಜಕಾರಣಿಗಳು. ಸೋತ್ವಿ ಅನ್ಕೊಳ್ತಾರೆ. ಸಿದ್ದರಾಮಯ್ಯ ಅವರು ಪಾಪ ಚಾಮುಂಡೇಶ್ವರಲ್ಲಿ 36,000 ಮತಗಳಿಂದ ಸೋತಿದ್ರು. ಅದಕ್ಕೇನು ಅವ್ರು ತಕರಾರು ಇರ್ತಿಲ್ಲ, ತಕರಾರು ಅರ್ಜಿ ಹಾಕಿ ಕೋರ್ಟ್ಗೆ ಹೋಗ್ಲಿಲ್ಲ, ಒಪ್ಕೊಂಡ್ರು, ಸುಮ್ಮನಿದ್ರು, ತಮ್ಮ ಅವಕಾಶ ಬರೋರು ಮತ್ ಕಾದ್ರು. ದೇವೇಗೌಡರು ಪಾಪ ಎಷ್ಟು ಸಾರಿ ದೇವೇಗೌಡ ಅವ್ರ ಮಕ್ಕಳೆಲ್ಲ ಸೋತ್ರು ಗೆದ್ರು, ಯಾವತ್ತೂ ಅವ್ರು ತಕರಾರು ಮಾಡಿಲ್ಲ, ತಂಟೆ ತಕರಾರು ಮಾಡಕ್ ಹೋಗಿಲ್ಲ. ಸೊ ಕರ್ನಾಟಕದಲ್ಲಿ ಒಟ್ಟಾರೆ ವಾತಾವರಣ, ಸಾರ್ವಜನಿಕ ಬದುಕಿನಲ್ಲಿ ಒಂದು ಕನಿಷ್ಠ ಸಭ್ಯತೆ ಶಿಷ್ಟಾಚಾರದ ವಾತಾವರಣ ಉಳಿದಿದೆಯಲ್ಲ, ಅದಕ್ಕೆ ನಮ್ಮ ಇಡೀ ರಾಜಕೀಯ ವರ್ಗವನ್ನು ಮೆಚ್ಚಬೇಕು ಆ ದೃಷ್ಟಿಯಿಂದ. ಬಟ್ ಅದೇ ಈ ರೀತಿಯಾದಂತ ವರ್ಕೌಟ್ ಆಗಲ್ಲ ಅನ್ಸುತ್ತೆ ಹಂಗಾರೆ ಕರ್ನಾಟಕದಲ್ಲಿ. ಈಗ ಟಿವಿಗೆ ಹೊಸ ಪಕ್ಷ ಸುಮ್ಮನೆ ಭಾವೋದ್ವೇಗದ ಈ ಸಮೂಹ ಸನ್ನಿಯ ರಾಜಕಾರಣ ನಡೆಯಲ್ಲ ಕರ್ನಾಟಕದಲ್ಲಿ. ಅದರಿಂದಾಗನೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬೆನ್ನತ್ಬಿಟ್ಟಿದ್ರು 1970 ಇಂದಿರಾ ಗಾಂಧಿ ಅವರು ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ರು. ಕೇಂದ್ರದಲ್ಲಿ ಜನತಾ ಪಕ್ಷ ಸರ್ಕಾರ ಇತ್ತು. ಇಲ್ಲಿ DB ಚಂದ್ರೇಗೌಡರು ಚಿಕ್ಕಮಗಳೂರು ಕ್ಷೇತ್ರವನ್ನು ತೆರವು ಮಾಡಿಬಿಟ್ಟು ಇಂದಿರಾ ಗಾಂಧಿ ಅವರು ಉಪಚುನಾವಣೆಯಲ್ಲಿ ನಿಂತಾಗ ಈ ವಿರೋಧ ಪಕ್ಷ ಆಗಿದ್ದು ಜನತಾ ಪಕ್ಷ, ದೇವೇಗೌಡರು, ರಾಮಕೃಷ್ಣ ಹೆಗಡೆ, ವೀರೇಂದ್ರ ಪಾಟೀಲ್ ಇವರೆಲ್ಲ ರಾಜ್ಕುಮಾರ್ ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ರು. ಬನ್ನಿ ನೀವೇ ರಾಜ್ಕುಮಾರ್ ಅವರು ಅದೃಶ್ಯರಾಗ್ಬಿಟ್ರು. ಕೆಲವು ಇವ್ರ ಕೈಗೆ ಸಿಗದಂಗೆ ನಾಮಪತ್ರ ಸಲ್ಲಿಕೆ ದಿನಾಂಕ ಮುಗಿಯೋವರೆಗೂ ತಪ್ಪಿಸ್ಕೊಂಡ್ಬಿಟ್ಟು ನನಗೆ ಬೇಡ ರಾಜಕೀಯ, ನಂದ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ.
ಆದ್ರೆ ಸಕ್ರಿಯ ರಾಜಕಾರಣಕ್ಕೆ ಬಂದಿದ್ದವರು ಇಬ್ರು, ಒಬ್ರು ಅನಂತ್ನಾಗ್ ಮತ್ತು ಅಂಬರೀಷ್. ಹೌದು. ಅನಂತ್ನಾಗ್ ಅವರು ಜಯೇಶ್ ಪಟೇಲ್ ಮಂತ್ರಿಮಂಡಲದಲ್ಲಿ BDA ಸಚಿವರಾಗಿದ್ರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು. ಆದ್ರೆ ಅವರ ಜಾಯಮಾನಕ್ಕೆ ಅದು ಒಪ್ಪಲಿಲ್ಲ ರಾಜಕಾರಣ, ಮುಂದೆ ಅವ್ರು ಬಿಟ್ಬಿಟ್ರು. ಅಂದ್ರೆ ಅವ್ರು ರಾಮಕೃಷ್ಣ ಹೆಗಡೆ ಅವರ ಮೇಲಿನ ಒಂದು ಪ್ರೀತಿಯಿಂದ, ಗೌರವದಿಂದ ಅವರು ರಾಜಕೀಯಕ್ಕೆ ಬಂದಿದ್ರು. ಮುಂದೆ ಜಯೇಶ್ ಪಟೇಲ್ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆ ಇತ್ತು ಮತ್ತು ವಾಪಸ್ ಚಿತ್ರರಂಗಕ್ಕೆ ಹೋಗ್ಬಿಟ್ರು. ಅಂಬರೀಷ್ ಇದ್ರು, ಕಡೆಯ ದಿನವರೆಗೂ ರಾಜಕಾರಣಿ ಆಗಿದ್ರು, ಚಿತ್ರರಂಗದಲ್ಲಿದ್ರು. ಹೌದು. ಇಡೀ ಚಿತ್ರರಂಗವನ್ನ ರಾಜ್ಕುಮಾರ್ ಉತ್ತರಾಧಿಕಾರಿನೇ ಅವರು ಅನ್ನೋ ರೀತಿಯಲ್ಲಿ ಚಿತ್ರರಂಗವನ್ನು ನಿಯಂತ್ರಿಸ್ತಾ ಇದ್ರು. ನಿಜ. ಆದ್ರೆ ಅವ್ರು ರಾಜಕಾರಣವನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹ್ಮ್ ಕೇಂದ್ರದಲ್ಲಿ ಅವರು UPA ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ರು, ರಾಜೀನಾಮೆ ಕೊಟ್ಬಿಟ್ರು. ಆ ರಾಜೀನಾಮೆ ಸ್ವೀಕರಿಸಲಿಲ್ಲ ತಿಂಗಳಾನ್ಗಟ್ಲೆ. ಇವರು ಆಫೀಸ್ಗೆ ಹೋಗ್ಲಿಲ್ಲ, ಅವ್ರು ರಾಜೀನಾಮೆ ಆಫೀಸ್ಗೆ ಹೋಗ್ತಿರ್ಲಿಲ್ಲ ಮನೇಲೆ ಅವರು. ಕೂತಿದ್ರು. ಆಮೇಲೆ 2018 ಚುನಾವಣೆಯಲ್ಲಿ ಈ ಒಕ್ಕಲ್ಗಾ ಬೆಲ್ಟ್ ಅಲ್ಲಿ ಕಾಂಗ್ರೆಸ್ ಸೋಲ್ಗೆ ಅಂಬರೀಷ್ ತೆಗೆದುಕೊಂಡ ನಿರ್ಧಾರ, ಅವ್ರ ಮನೆ ಬಾಗಿಲಿಗೆ B ಫಾರ್ಮ್ ತಗೊಂಡೋದ್ರು, ಸ್ವೀಕರಿಸಲಿಲ್ಲ ಅವರು 2018ರಲ್ಲಿ. ಆವಾಗಲೇ ಗೊತ್ತಾಗ್ಬಿಡ್ತು, ಕಾಂಗ್ರೆಸ್ ಒಂಥರ ಮುನ್ಸೂಚನೆ ಸಿಕ್ಬಿಡ್ತು, ಇಲ್ಲಿ ಯಾಕೋ ನಮ್ಮ ಪಕ್ಷಕ್ಕೆ ಒಳ್ಳೆ ಲಕ್ಷಣಗಳು ಇಲ್ಲ ಅಂದ್ಬಿಟ್ಟು. ಸ್ವತಃ ದಿನೇಶ್ ಗುಂಡೂರಾವ್ ಅವಾಗ KPCC ಪ್ರೆಸಿಡೆಂಟ್ ಅವರು ತಗೊಂಡೋಗಿ ಕೊಡಕ್ಕೆ ಹೋಗ್ಬಿಟ್ರು. ಆಮೇಲೆ KJ ಜಾರ್ಜ್ ಅವ್ರನ್ನ ಕಳಿಸಿದ್ರು, ಅವತ್ತು ಅಲ್ಲಿ ಇರಲೇ ಇಲ್ಲ. ಸಿದ್ದರಾಮಯ್ಯನವರೇ ಮಂಡ್ಯಕ್ಕೆ ಹೋದಾರಿಲ್ಲ, ಅವ್ರ ಮನೆಗೆ ಹೋಗ್ಬೇಕು ಅಂತಂದ್ರೆ ಅವತ್ತು ಇರಲಿಲ್ಲ. ಸೊ ಅಂಬರೀಷ್ ಆ ಥರದ ಶಕ್ತಿ ಇತ್ತು, ಆದರೆ ತಮಗಿದ್ದ ಆ ವರ್ಚಸ್ಸನ್ನ ಪೂರ್ಣ ಪ್ರಮಾಣ ಬಳಸ್ಕೊಳ್ಳಿಲ್ಲ, ರಾಜಕಾರಣ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದನ್ನ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಷ್ಟೇ ಪಾಲಿಟಿಕ್ಸ್ ಅವ್ರಿಗೆ. ಓಕೆ. ಆಮೇಲೆ ಈಗ ಅವ್ರು ಮೂಲಭೂತವಾಗಿ ನಾನು ಕಲಾವಿದ, ಓಕೆ ಆಮೇಲೆ ರಾಜಕಾರಣ ಏನೋ ಥರ ಇತ್ತು. ಓಕೆ ಓಕೆ